ಅಲ್ಲದೆ ಈ ದುಷ್ಟರ ಅಟ್ಟಹಾಸವನ್ನು ಮೆಟ್ಟಿಸಿರುವ ಮೈಸಾಸನ ಬರ್ತೀನಿ ನಿನ್ನ ನಿನ್ನನ್ನು ಇದೇ ನಾನು ನಮ್ಮನ್ನ ವಿದ್ಯಾವಂತನಾದ್ರೂ ನಿರುದ್ಯೋಗಿಯಂತೆ ಕೆಲಸಕ್ಕಾಗಿಯೇ ಅಲೆಯಲೇ ಅಭಿನಯಿಸುತ್ತಾನೆ. ಆ ನನ್ನ ಶಿವನಿಗೆ ಒಂದು ಒಳ್ಳೆ ನೌಕರಿಯನ್ನು ಕರುಣಿಸುತ್ತಾನೆ. ಸಿಟಿಯಲ್ಲಿ ಹೋಗ್ತಿರುವ ನನ್ನ ತಂದೆ ಆ ಶಿವನಿಗೆ ಒಳ್ಳೆ ಉದ್ಯೋಗವನ್ನು ಸಿಕ್ಕಿ ಈ ಊರಿನಲ್ಲಿ ನನ್ನ ಗೋಪುರವನ್ನು ಇರುವಂತೆ ಕರುಣಿಸುತ್ತಾನೆ. ನಿನ್ನ ಭಕ್ತರು ಸದನದಲ್ಲಿ ಅದನ್ನು ಕಂಡುಕೊಳ್ಳಿ. ಪೂಜೆ ಮುಗಿದೆಯಮ್ಮ. ಅಣ್ಣ ಈಗ ಆ ದೇವರಿಗೆ ನಮಸ್ಕರಿಸಿ ಪ್ರಸಾದವನ್ನು ಆಯ್ತಮ್ಮ, ದೇವರಿಗೆ ನಮಸ್ಕರಿಸಿ ಪ್ರಸಾದ ತೆಗೆದುಕೊಳ್ಳುತ್ತೆ. ಸಿಟಿಯಲ್ಲಿ ಓದುತ್ತಿರುವ ನಮ್ಮಿಬ್ಬರ ಮುಂದಿನ ವಿದ್ಯಾಭ್ಯಾಸ ಹೇಗಿದೆ ಅಂತ ವಿಚಾರಿಸಿಕೊಂಡು ಹಾಗೆ ಬರುವ ಖರ್ಚಿಗೆ ಸ್ವಲ್ಪ ಹಣವನ್ನು ಕೊಟ್ಟು ಬರ್ತೇನೆ. ಮನೆ ಕಡೆ ಚೌಕಿ. ಅಣ್ಣ ಒಂದು ನಿಮಿಷ ನಿಲ್ಲಣ. ಇವತ್ತು ರಕ್ಷಾ ಬಂಧನ ಅಲ್ವೇ, ಅದಕ್ಕೆ ನನ್ನ ಕೈಯಾರಿಗೆ ರಾಖಿ ತರ್ತೇನೆ. ಬಾರಣ. ಆಯ್ತಮ್ಮ. ಅಣ್ಣ ತಂಗಿಗೆ ಬಹಳ ದೊಡ್ಡ ಕಾಣಿಕೆ ಕೊಟ್ಟಿದ್ದೀಯ ಬಿಡೋಣ. ಅಣ್ಣ ಹಾಗೆ ಅಣ್ಣ ತಂಗಿಯ ಸಂಬಂಧ ನೂರು ಜನ್ಮದ ಅನುಬಂಧ ಅಂತ ಹೇಳಿದ್ದಾರೆ. ಹಾಗೆಲ್ಲ ಈ ನನ್ನ ಮನೆಗೆ ಯಾವಾಗಲೂ ನನ್ನ ಕೊಟ್ಟುವಂತೆ ಹಾರಿನಂತೆ ಇದರಂತೆ ಗೊತ್ತಿರುವುದಂತೆ ಆ ತಾಯಿ ಹತ್ರ ಅಣ್ಣ ನೀವು ಒಳಗ್ ಬಾಮಲಿ ಆಯ್ತು. ಸರಿ
ನಾನು ಬರಲ್ವರೆಗೂ ಮಾತ್ರ ನಾಯಿ ನರಿಗಳ ಹವ. ನಾನು ಬಂದ ಮೇಲೆ ನಂದೇ ಹವ. ಈ ಪೃಥ್ವಿಯಲ್ಲಿ ಈ ಹೆಸರು ಹೇಳಿದ್ರೆ ಸಾಕು, ಎತ್ತಿ ಗೋರ್ಗೈತ್ರ ಸರ್ಪು ಕೂಡ ತಗ್ಗಿಸಿ ನಡೆಯುತ್ತಿರುವಾಗ ನನ್ನ ಹೆಸರು ಹಿಡಿದು ಹೋಗುವ ಸೂರನ್ಯಾರ ಅನ್ನ ಹಾಕಿ ಸಾಕು ತರುತ್ತಿರುವ ಅವರ ನೆನೆಸಿಕೊಂಡಿರುವ ಕಂತ ನೀನು ನನಗೆ ಅನ್ನ ಹಾಕಿ ಸಾಕಿ ಸಲಿದ ಮಾತ್ರಕ್ಕೆ ಸೌರ ಎಕರೆ ಸರ್ದಾರನಾದ್ರೇನು, ಸರ್ದಾರನಾದ್ರೇನು? ಈ ನಿನ್ನ ಶ್ರೀಮಂತಿಕೆ ನಾನು ಮೆಟ್ಟುವ ಎಡಗಾಲಿನ ಪರಮಾತ್ಮ ಸಿಡಿದರೆ ಸುಲಮೆ, ಹೊಡೆದರೆ ಬರ ಸಿಡಲು. ಬಂದ ಕಾರಣ ಪರಮಾತ್ಮ ನಾಳೆ ದಸರಾ ಹಬ್ಬ. ದಸರಾ ಹಬ್ಬವನ್ನು ಅತಿ ಉತ್ತರವೆಂದು ಆಚರಿಸುತ್ತಿರುವ ಕಡು ಹಿರಿಯಾದ 60ಕ್ಕೆ ಅರಸ ನಿಲಕದ ನೀಲಕಂಠ ಅವರ ಪರದೆ ಬಂಧನದ ಬಲಗೇಮನ ಬಲೆ ಆಗಲೇಬೇಕು. ಕಾರಣ ಅವನು ನನಗೆ ಸೇರಬೇಕಾಗಿದ್ದ 10 ಲಕ್ಷ ಹಣವನ್ನು ದೋಚಿಕೊಂಡು ಹೋಗಿದ್ದಾರೆ. ಕಂಠ ಆ ಫಲಭೀಮನ ಕೊಲೆ ಅಷ್ಟೇ ಯಾಕೆ? ರಕ್ತವನ್ನ ಸಗಣಿಯಂತೆ ಹೇರಿ ಬದುಕುತ್ತಿರುವ ಅರಸ ನೀಲಕಂಠನ ಕಟ್ಟಿ ಸಾಮುಗಸಿ ಬರುವೆ. ಪರಮಾತ್ಮ ನೀಲಕಂಠ ಹಾಗೂ ನೀಲಕಂಠನ ಫಲಭೀಮನ ಫಲಭೀಮನನ್ನು ಸೇರಿನ ಗುಂಡೆಗೆ ಒಂದೇ ಸಾರಿ ಆವತಿ ಕೊಟ್ಟರೆ ನಾ ಮಾಡಿದ ಶಪಥ ಪೂರ್ಣಗೊಳ್ಳೋದಿಲ್ಲ. ಕಂಠ ಎಲ್ಲಿ ಕೊಲೆ ಮಾಡಲಿ? ಯಾವ ತರವಾಗಿ ಕೊಲೆ ಮಾಡಲಿ? ಪರಮಾತ್ಮ ಮೊದಲ ಫಲಭೀಮನ ಹೆಣ ನರಿ ನಾಯಿಗಳಿಗೆ ಮುಷ್ಟಾನ ಭೋಜನವಾಗಬೇಕು. ಓಕೆ ಬೆಸಕಂಠ, ಓಕೆ. ನಾಳೆ ಸೂರ್ಯ ಉದಯದೊಳಗಾಗಿ ಆ ಫಲಭೀಮನ ಹೆಣ ಗಗನದಲ್ಲಿ ಹಾರಿಡುವಂತೆ ನಾನು ಮಾಡದಿದ್ದರೆ ನನ್ನನ್ನು ನೀಯತ್ತಿಲ್ಲದ ನಾಯಿ, ಗಂಡೆದಿಲ್ಲದ ಕಾಂಡ ಎಂದು ಕರೆ. ಶಬಾಷ್ ಪರಮಾತ್ಮ ಶಬಾಷ್. ಹಾಗಾದ್ರೆ ಇನ್ನು ನಾನು ಬರುತ್ತೇನೆ. ಫಲಭೀಮ ಕೆರೆಯಲ್ಲಿ ದರ್ಬಾರದ ಧ್ವನಿ ನಾನೆಂದು ಧರ್ಮವಂತರನ್ನು ದಫನ ಮಾಡಿ ರಕ್ತ ಕಣ್ಣೀರಿನಿಂದ ಕಾಲ ತೊಳೆಯುತ್ತಿರುವ ಆ ನೀಲಕಂಠನ 16 ಫ್ಯಾಕ್ಟರಿಗಳನ್ನು ಸುಟ್ಟು ಹಾಕಿ ನಿನ್ನ ರೊಂಡ ಮಂಡದಿಂದ ಬೇರೆಪಡಿಸಿ ಸಲಿಕೆಗೆ ಸುಡುಗಾಡಕ್ಕೆ ಕಳಿಸದಿದ್ದರೆ ಗಂಡ ಪರಮಾತ್ಮನೇ ನಾಲ್ಕು ಆದ್ರೆ ದಿಸ್ ಕುಂತಾವು ಕಿಂಗ್ ಆಫ್ ದಿ ಕಿಂಗ್ ಈ ಆತ್ಮ ಒಕ್ಕೆ ಒಕ್ಕೆ ನಿಮಿಷದಲ್ಲಿ ನಿನ್ನ ಪ್ರಾಣ ಕೊಟ್ಟಿ ನರಕಕ್ಕೆ ಎಸ್ತಾವು. ಈ ಪರಮಾತ್ಮ ಸಿಗದರೆ ಸುಲಭೆ, ಪಡೆದರೆ ಪರಾಜಯ. ಈ ಪರಮಾತ್ಮ ಕೊಟ್ಟರೆ ಬಂಗಾರ, ಇಟ್ಟರೆ ಅಂಗಾರ.
दिल्ली में नरेंद्र मोदी का हवा, कर्नाटक में सिद्धरामैया का हवा, बसपा में परवीन का हवा। 21ನೇ ಶತಮಾನದ ಈ ಕಲಿಯುಗದಲ್ಲಿ ಸಕ್ಕರೆ ಇದ್ರೇನೆ ನೋಡ, ಹಣ ಇದ್ರೇನೆ ಜನ. ದಾವಣಗೆರೆಯಲ್ಲಿ ದಾದಾಗಿರಿ ಮಾಡಿ, ಹುಬ್ಬಳ್ಳಿಯಲ್ಲಿ ಹುಲಿ ಎನ್ನಿಸಿಕೊಂಡು, ಹಾವೇರಿಯಲ್ಲಿ ಹವಾ ಮಾಡಿ, ಹೊಸಾಪುರದಲ್ಲಿ ಈ ದಿವಾಳಿ ಹುಡುಗ ಅಂದ್ರೆ ಈ ಬಲಭೀಮ ನಿಲ್ಲಿಸಿದವ ನೀಯಾರು? ಪರ ಪ್ಲಸ್ ಆತ್ಮ ಪರಮಾತ್ಮ. ನೀನ್ಯಾವ ಪರಮಾತ್ಮವು? ಈ ಸೃಷ್ಟಿಯಲ್ಲಿ ಜನಿಸಿದ ಇರಿಮಿ 84 ಕೋಟಿಗಳಿಗೆ ಅನ್ನ ಹಾಕುವನು ಅವನು ಮೇಲಿರುವ ಪರಮಾತ್ಮ. ನಿಮ್ಮಂತ ಜಗತ್ತರು ಕಂಡಲ್ಲಿ ಗೊಂಡಿಟ್ಟು ಕೊಲ್ಲಲು ಇವನು ಹೋಗದ ಲೋಕದ ಪರಮಾತ್ಮ. ಹಾಗಾದರೆ ನಮ್ಮಂತವರಿಗೂ ಅನ್ನ ಹಾಕುವೆಯ? ನಿಮ್ಮಂತ ರೌಡಿ ಗುಂಡನ ಮಕ್ಕಳಿಗೆ ಅನ್ನ ಹಾಕುವನು ನಾನೇ. ಕೊನೆಗೆ ತೆರಿಗೆ ಬಿದ್ದರೆ ತಲೆ ತೆಗೆಯುವನು ನಾನೇ. ಶ್ರೀಮಂತ ಸಿಂಹ ಎನಿಸಿಕೊಂಡಿರುವ ಆ ನೀಲಕಂಠನ ಬಲಗೈ ಬಂಟನಾದ ಈ ಭೀಮನೆಂಬ ಹುಲಿಗೆ ಈ ನಿನ್ನ ಕಡು ಮಾತೆ ಹುಲಿ. ಇನ್ನು ಹುಲಿ ಅಲ್ಲದೆ ಪಚ್ಚ, ನೀನೊಂದು ಇಲಿ. ಹುಲಿ ಹುಲಿ ಎಂದು ಹಾರಾಡಿ ನಗರಾಡದವರ ಹುಲಿ ಅಲ್ಲದೆ ಕೊಚ್ಚೆ. ಸಣ್ಣ ಹುಲಿಗಳು ನದ್ದೆಗೆ ನುಗ್ಗಿ ಹೆಂಡ ಹುಲಿಗಳ ಶಿಖರದ ಮೇಲೆ ಕುಳಿತು ರಕ್ತವನ್ನು ಸೀಟಿ ಬದುಕುತ್ತಿರುವ ಇವನ ಜಗಮೆತ್ತಿದ ಮಗ. ಅಷ್ಟೇ ಅಲ್ಲ, ಇಲ್ಲಿ ಹೊಕ್ಕ ಪುಂಡ, ಗಂಡ ಹುಲಿಗಳ ಗಂಡ. ಈ ಕನ್ನಡ ನಾಡಿನಲ್ಲಿ ಈ ಪರಮಾತ್ಮನ ಇನ್ನೊಂದು ಹೆಸರೇ ಹಾವೇರಿಯ ಹೊಮ್ಮ. ಅಷ್ಟೇ ಅಲ್ಲ, ಗಂಡ ಹುಲಿಗಳ ಗಂಡ. ಹಾವೇರಿಯ ಹುಮ್ಮನ ನಿನ್ನನ್ನು ಶಿವ ಎನಿಸಿ ಶಿವನ ದರ್ಶನಕ್ಕೆ ಕಳಿಸೋದಕ್ಕೆ ಶಿಕಾರಿಯಾಗಿ ಸಿದ್ಧನಾಗಿ ಬಂದಿರುವ ಇವನು ಹೆಂಡ ಹುಲಿಗಳ ಗಂಡ, ದಂಡ ಹುಲಿಗಳ ನಾಯಕ. ಪರಮಾತ್ಮ, ನೀನು ನಾಯಕನಾದರೇನು, ನ್ಯಾಯಾಧೀಶನಾದರೇನು, ಈ ಸಮರ ಸಿಂಹನನ್ನು ಕೆಣಕಿ ಹೇಡಿಗೇಡಾಗಬೇಡ. ಸಮರಸಿಂಹ ಸಮರಸಿಂಹವಾದರೆ ಬಚ್ಚ, ನೀನೊಂದು ಹೆಣ್ಣು ಹೊಣ್ಣು ಮಣ್ಣಿಗಾಗಿ ಸಮ್ಮರತನ ಮಾಡಿ ಶ್ರೀಮಂತ ಎತ್ತಿ ಹಾಕಿದ ಹಾರಿಸಿದ ಅನ್ನ ತಿಂದು ಕಾಲ ಕಳೆಯುತ್ತಿರುವ ನೀನೊಂದು ಹುಳ. ಮರ್ಯಾದಿಂದ ನಿನ್ನ ಕೈಲಿರುವ ಸೂಟಿಗೆಸ ನನ್ನ ಪಾದಕ್ಕೆ ಹತ್ತಿಸಿ ಇಲ್ಲಿಂದ ಬಚಾವಾಗೋ. ಇಲ್ಲಿಂದ ಬಚಾವಾಗದಿದ್ದರೆ ಏನ್ ಮಾಡ್ತೀಯ? ಬಚಾವಾಗದಿದ್ದರೆ ನಿನ್ನ ಕಾಲು ತೆಗೆಯಲ್ಲ, ನಿನ್ನ ಕೈಯು ತೆಗೆಯಲ್ಲ, ನಿನ್ನ ಕೈಯು ತೆಗೆಯಲ್ಲ, ನಿನ್ನ ಪ್ರಾಣ ಮಾತ್ರ ತೆಗೆಯುತ್ತೇನೆ. ನನ್ನ ಪ್ರಾಣ ಹೋಗಲು ಬಚಾವಾಗಂತ ಹೇಳಿದ ಮಗನ ಇಲ್ಲಿಂದ ಯಮಲೋಕಕ್ಕೆ ಹೋಗುತ್ತೀನಿ ಅಂತ ಹೇಳ್ಬಿಯಾ? ಬಲಭೀಮ, ಹ್ಯಾಪಿ ಜರ್ನಿ ಯು ಯಮಲೋಕ. ಗುರಿಯಿಟ್ಟು ಹೊಡೆದರೆ ಬೀಳುವುದು ಶತ್ರುವಿನ ಶಿರ, ಹರಿಯುವುದು ಬೆಂಕಿಯ ಶಿರ. ಪರಮಾತ್ಮ ಕಂಗೆಟ್ಟರೆ ಕೆಂಡ ತುಂಡಿ ಆಗಿ ಇಡುವ ಆಡುವನು, ಚೆಂಡಾಡುವನು ವೈರಿಗುಣ ಶಿರ. ಶತ ಸಿದ್ಧ ಮಾನ್ಯತು ಬಲಭೀಮ
पंडरा लौटना ಬಲ ಭೀಮನಂತ ಎಂಟಿ ಸ್ನಾಸ್ನ ಲೌಡಿಗಳೇ ನೀಲಕಂಠನಂತ ದೊಡ್ಡ ದೊಡ್ಡ ಖಜಾನಿನ ಶ್ರೀಮಂತರ ಖಜಾನೆಯನ್ನೇ ಲೋಟಿ ಮಾಡಬೇಕು. ಪರಮಾತ್ಮ ಸಿಡಿದರೆ ಸುಲಾಮಿ, ಪಡೆದರೆ ಪರಸಿಡರು. ಈ ಪರಮಾತ್ಮ ಕೊಟ್ಟರೆ ಬಂಗಾರ, ಎತ್ತರೆ ಅಂಗಾರ. ಬಸಾಪುರ ಗ್ರಾಮದಲ್ಲಿ ರೈತರ ಸಂಘದ ಉದ್ಘಾಟನೆ. ಹಾವೇರಿ ಜಿಲ್ಲೆ ರಾಣೆಬೆನ್ನೂರು ತಾಲೂಕಿನ ತಿಮ್ಮಾಪುರ ಗ್ರಾಮದಲ್ಲಿ ಕತ್ತಿ ಬಸ್ತಾರನ ಕಡೆ ಹೋರಿ 30 ಮಂದಿ ಮುದುಕರ ಮೇಲೆ ದಾಳಿ. ಮಾಡಬಾರ್ದ ಏನ ಮಾಡಿದ್ರ ಅವನ ಹಳಾದ ಹಣ್ಣು ಮಾರದಂತೆ ಒಟ್ಟ ಮಾಡ್ಕೊಂಡು ನೋಡ್ರಿ. ಯಾಕಂದ್ರ ಇವತ್ತು ಬೆಳಿಗ್ಗೆ ಮಾರ್ಕೆ ಅಂತ ಪಲಾಟಿ ಕಡೆ ಹೋಗಿನಿ, ಆಕಿ ಕೆಲಸ ಮಕ್ಕಳು ಮಾಡ್ಕೊಂಡು ಕಾಟಿಕೊತಾಳ. ಬರೋಬ್ಬರಿ 3 ಡಜನ್ ಹಣ್ಣು ತಗೊಂಡ ರೊಕ್ಕ ಕೂಡ ಎತ್ತಿ ಅಂತ ನಾ ಕೇಳ್ತಾನಿ. ಚೇಂಜ್ ಇಲ್ಲ, ಇನ್ನೊಂದ್ ಸ್ವಲ್ಪ ಕಾಲ ಬಾಯಿಲ್ಲ ದೊಡ್ಡ ಮನಿ ಹೊಣ್ಣ ಅಂತ ಕೊಟ್ಟು ಚೇಂಜಿಸ್ಕೊಂಡ್ ಬರ್ತಾನೆ. ಮೊದಲ ದೊಡ್ಡ ಮನಿ ಹೊಣ್ಣ ಹೊಡೆ ನಾನು ಊಟ ಬೈತ. ಹಿಂಗಾದ್ರ ನಮ್ ದಂಧೆಯವ್ರ ಹೆಂಗ್ ನಡಿಬೇಕ್ರಿ, ಹೆಂಗ್ ನಡಿಬೇಕ ಅಂತಾನೆ ನೀವೇನು ವಿಚಾರ ಮಾಡಬೇಡ್ರಿ. ನಿಮಗಾಗಿ ಎಂತ ಬೇಕಂತ ಅನ್ಕೊಂಡೇನೆ. ನೀವೇನು ರೊಕ್ಕ ಕೊಡೋದು ಬೇಡ್ರಿ. ದಪ್ಪನು ಬೇಕಾದವ್ರಿಗೆ ಬೇವುಬಾಳಿ ಹಣ್ಣು ನಾವು ನಿಂತಿದ್ದಾಗ ಸಣ್ಣ ಬೇಡ ಮಂದಿ ಬಾಳ ಆಗಿರ್ತಾರ, ಅವ್ರಿಗೆ ಚಿಟ್ಟಬಾಳಿ ಹಣ್ಣು. ಇನ್ನೇನು ದುಂಡಲು ತಿಂದು ರಸ ಆಗ್ಬೇಕಂದ್ರಿಗೆ ಸೇಬು ಹಣ್ಣು ರೀ, ಸೇಬು ಹಣ್ಣು. ನೀವೇನ್ ವಿಚಾರ ಮಾಡಕಂತೀರಿ? ಆದ್ರ ರೊಕ್ಕ ನಾನ್ ಮುಂಜಾನೆ ಕೊಡುವಂತ್ರಿ ಅಂತ ಹಣ್ಣೆಲ್ಲ ಕಟ್ಟಿ ಗಡಿಬಿಡಿ ಮಾಡಿ ಬಾರಲೆ ಹುಡುಗಿ ಆಡಲು ಸೀರೆ 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 ನಡುವೂರಾಗ ಕರಗದ ಬಿಡುತ್ತಿಲ್ಲ ಬಿಟ್ಟರ ಜಾಮೀನು ನಿನ್ನ ಕಾಡ
ಲವ್ವಾತ ಲಪಡಾತ ಹುಡುಗಿ ನಿನ್ನ ಗಡಗಿ ಮಸ್ತ್ ಐತೆ ಗಡಗ ಮಸ್ಕ ತಂದಾಗೈತೆ ಏ ಹುಡುಗಿ ನಿನ್ನ ಗಡಗಿ ಮಸ್ತ್ ಐತೆ ಮಜ್ಜಿಯ ಕಾಟದ್ರ ಬಾರಿ ಮಸ್ತ ಕಣ್ಣಲ್ಲಿ ಕರೆದ ನಮ್ಮವ ಮುಡಿಯಲ್ಲಿ ಮುಡಿಸ ಕಣ್ಣಲ್ಲಿ ನನ್ನ ಹೃದಯ ಬಂಗಾರ ಮಾಮಾದು ಬುಲೆಟ್ ಗಾಡಿ ನಾಟಕ ಮಾಡುವ ಪೋರಿ ಕುಣಿತಾಳ ದೋಸ್ತ ಬಾರಿ ನಮಸೆ ತೋರಿಸಿದಾಳು ಗದರಿ ಹುಡುಗರು ಹೋದರ ಹವಾಗೆ ಕೆರೆ ಕಟ್ಟೆ ಎಲ್ಲ ತುಂಬವ ಗುಡ್ಡ ಬೈಲೆಲ್ಲ ಹೈನಾಗವ ನನ್ನ ಜೋಗ ಮರ ಅಲ್ಲ ನನ್ನ ಮಾವ ಇದನ್ನೆಲ್ಲ ಬಿಗ್ನಾಸಿ ಬೇವರ್ಸಿ ಗರ್ವಿಸಿ ಮಗ ಊರಾಗಿರೋ ನೀರೆಲ್ಲ ತಂದು ಹಾಕಿದ್ರು ಅವನ ಬಾಯಿಗೆ ಸಾಲುವುದು ಆ ಗೌಡ್ರ ಮನೆಗೆ ಕಳ್ಸಿ ನೀರ್ ತರ್ಸಿ ನಡುವೆ ಹುಡುಗ ಹಾಕಿದ್ರ ಬೇವರ್ಸಿದ ಮಗ ಅಷ್ಟೇ ಅಲ್ಲದೈತೆ ಹುಡುಗಿನಿಂದ ಏನದ ನೋಡಲೆ ಹುಡುಗಿ ನೋಡ ಹುಡುಗಿ ನಿಂದೇನಾರ ಪಿಸುದು ನನ್ನ ಜಿಗದ್ದು ಭಾರಿ ಔಷಧಿ ಇದ್ರೆ ಒಂದು ಸಲ ನೀ ಕಸ ಹಚ್ಚಿಬಿಟ್ರ ಇನ್ನೇನು ಇವತ್ತು ಸರಿಜಂತಿಯಲ್ಲ ಇನ್ ಯಾವಾಗ ಬಂದ್ರು ಈಗ ಕಂಪ್ಲೇಂಟ್ ಹುಡುಗನ ಔಷಧಿನ ಹುಡುಕಿರ್ಬೇಕಲ್ಲ ಹುಡುಗಿನ ಏನೋ ಗಿಡ್ಡು ಮೆಣಸಿನಕಾಯಿ ಮುಗಿದವ ಮಗಕ್ಕೆ ನನ್ನ ಹಸು ಸಗಣಿ ಹಾಕ ಯಾಕಡೆ ನಮ್ ಪೇಟಿ ಅಜರ್ ಕುರ್ಲಿಂಗನ ಅಂತ ನಮ್ಮ ಎತ್ತಿನ ಸರಿ ನಮ್ಮ ಮಕ್ಕಳಪ್ಪ ಈ ನನ್ನ ಮಗನಿಗೆ ನನ್ನ ಹೆಸರು ಗೊತ್ತಾಯ್ತು ನನ್ನ ಅಲ್ಲಿ ಅಣ್ಣರ ಅಣ್ಣ
ರೂಪಾಯಿ ರೊಕ್ಕ ಕೊಟ್ಟಾನೆ. ವಾ ವಾ ಓಸಿ ನಾಟಕ ಆಗೋದೇ ಏನ್ ಬೇದವ್ರಿಗೆ. ಆಮೇಲೆ ನಿಮ್ಮಂತ ಹರ್ಯಕ್ ಬಂದ್ರೆ ಹೆಂಗ್ ಹುಡುಗಿಯರ ಮಾವ ಅನ್ನಲಿಲ್ಲ, ಬಾಯಾಗ ಹಲ್ಲದು ಮುದಿತಿ ಮಾವ ಅನ್ನಕತ್ತೇನೆ. ಬಗಲ ಅನ್ನಂಗಿದ್ರೆ ನಮ್ ಗಿಡ ಅಮೌಂಟ್ ಕೊಟ್ಟಾಗ ಅನಿಸ್ತೇನೆ. ಹೆಸರು ಹ್ಯಾಕ್ ಗೊತ್ತಾಯ್ತು ಅಂತ ಕೇಳಕತ್ತೀನಿ. ಈ ಹುಡುಗಿ ಹೆಸರು ಯಾವ್ದಮ್ಮ? ಈ ಹಾಕದಾಗ ಈ ಹುಡುಗಿ ಪಾರ್ಸಲ್ ಮಾಡಿ ಹುಡುಗಿ ಪಕ್ಕ ತ್ರಿಕಾಲ ಜಾನಿಗಳಾದ ಪುಟ್ಟರಾಜ್ ಗವಗಳು ಪಕ್ಕ ಶಿಷ್ಯ ಆದಂಗೆ ಹಿಂದಾಗಿತ್ತು ಹೇಳ್ತಾನೆ, ಮುಂದಾಗಿತ್ತು ಹೇಳ್ತಾನೆ. ಇವತ್ತು ಬೆಳತನ ಕೈ ನೋಡಿ ಕತ್ತಿ ನಾವೇನ್ ಮಾಡಾಕಂತಾನೆ, ತಾವೇನ್ ಮಾಡಾಕಂತಾರ. ಓಟ್ ಏನ್ ಮಾಡ್ತಾನೆ ಅನ್ನೋದು ಓಟ್ ಹೇಳ್ತಾನೆ ಹುಡುಗಿನ. ಅಲ್ಲ ಇವಾಗ ನಾವು ಎಲ್ಲ ಗೊತ್ತಾಯ್ತಲ್ಲ, ಇವಾಗ ಯಾರು ನಿಲ್ಲಬೇಕು ಅಲ್ರಿ? ತ್ರಿಕಾಲ ಜ್ಞಾನಿಗಳ ನಾನು ಹೋಗ್ತಿದ್ವಿ. ತಡಿ ಇಷ್ಟೇ ಅವಸರ ಮಾಡಾಕಂತೀನಿ ಅಲ್ಲವೇ ಹುಡುಗಿ? ಬರೋದ್ ಬಂದಿದಿ ಹಣ್ಣಾರ ಖರೀದಿ ಮಾಡ. ನೀನಾಗಿ ನೋಡಿಲ್ಲ ಸಿಟ್ಟು ಬಾಳಿ ಹಣ್ಣು ನಮ್ ಕಿಕ್ಕಂತ ಹರ್ಕೊಂಡ ತಿಂದ ನೋಡಿಲ್ಲ. ನಿನಗೂ ಸಮಾಧಾನ ಆಗುವಂತ ಹುಡುಗಿ. ನಿನಗಾಗಿ ಸಿಟ್ಟು ಬಾಳಿ ಹಣ್ಣು ತಂದಾನೆ. ಇಲ್ಲಿ ನೋಡಿಲ್ಲ ತಪ್ಪನ ದೇವ್ ಬಾಳಿ ಹಣ್ಣು ತಂದಾನೆ. ದುಂಡನು ಶೇಬು ಹಣ್ಣು ಸಹಿತ ತಂದಾನೆ. ಉದ್ದನೂ ಮುಡ್ತಾಳ, ದುಂಡನೂ ಮುಡ್ತಾಳ. ಗುಡ್ಡ ಬೆಳೆ ಮಾಡೋದ ಯಾವ ಬೇಕು ಹೇಳ ಪಟ್ಟ ಬಿಡ್ತಾನೆ. ಅಲ್ರಿ ಮಕ್ಕಳ ನಿಮ್ದೈತಲ್ಲ ಉದ್ದನಾದು ಎರಡು ಗುಂಡನಾದು, ಅದ್ರಾಗ ಯಾವ್ದು ಬಹಳ ರುಚಿ ಐತ್ರಿ? ಯಾವ್ದು ರುಚಿ ಐತಿ ಅಂತ ಕೇಳಬೇಡ, ಯಾಕಂದ್ರ ನೀನು ಬಹಳ ಅನುಭವಸ್ತಿದಿ. ಯಾವ್ದು ರುಚಿ ಬರ್ಬೋದು ಅನ್ನೋದು ಹೇಳ್ಬಿಡ ಗೊತ್ತಾಗೈತಿ. ಆಮೇಲೆ ಹುಡುಗಿ ಇದು ಏನೈತಲ್ಲ ಎರಡು ದುಂಡನು ಎರಡು ದುಂಡ ಬಿಟ್ಟಕ್ಕೆ ಒಂದು ಮುತ್ತಿನ ರುಚಿ ಇದು ಒಂದ್ ಡಜನ್ ಹ್ಯಾಕ್ರಿ ಹೆಂಗ್ ಡಜನ್ ಅಂತ ಕೇಳ್ಬೇಡ ನನ್ನ ಚಿನ್ನ. ಮುಂಚೆ ಕೈಯಾಗಿರ್ತ, ಆಮ್ಯಾಕ ಒಂದ್ ಸ್ವಲ್ಪ ಭಯ ತುರ್ಪ, ಆಮ್ಯಾಕ ಹಣ್ಣಿನ ರುಚಿ ನೋಡಿ ಬೆಲೆ ಕಟ್ಟಿ ನೀನ ರೊಕ್ಕ ಕೊಡುವಂತೆ ಹುಡುಗಿಯೇ. ಅಜ್ಜಿ ಮಕ್ಕಳ ನಿಮ್ದು ತುರ್ಕೊಂಡ್ರೆ ಯಾವತ್ರು ಯಾರು ಅನ್ನಂಗಿಲ್ವಾ? ಯಾರು ಏನ್ ಅನ್ನಂಗಿಲ್ಲ ಅಂದ್ರೆ ನಾವು ಕಟ್ಟೆ ಅನ್ಬೇಕ. ಹುಡುಗಿ ಹಣ್ಣು ನಂದ, ಬಾಯಿ ನಿಂದ. ನನ್ನ ಬಾಯಿ ಹಣ್ಣು ನೀನು ನಿಂದ್ರಾಗ ಅಲ್ಲ ತುಸ್ಕ ನಿನ್ನ ಬಾಯಾಗ ನೀ ಇಟ್ಕೊಂಡ್ರೆ ಯಾವ ಮಂಜನ ಮಗನ್ ಮಕ್ಕಳ ಅದು ಬಹಳ ಸಣ್ಣದೈತ್ರಿ. ಏನ್ ಹುಡುಗಿ ಅದ ಬಾಯಿ ಮಮ್ಮ ನೀನು ಬಾಯ ಸಣ್ಣದೈತಿ. ಆಗಲ್ಲ ಹುಡುಗಿ ನಿನಗೆ ಸಾಣಿದ್ರಿ ಏನಾತ ಸ್ವಲ್ಪ ನೋಡಿಲ್ಲ. ಇಲ್ಲ ನಮ್ಮ ಚಿಕ್ಕ ಸೂಸ್ ಕೈ ಬಿಟ್ಟವನಲ್ಲ ಹಿಂಗ ಸ್ವಲ್ಪ ಮ್ಯಾಗಿನ ಪದ್ರ ಹಿಂದಕ್ಕೆ ಸರ್ಸ್ಬೇಕ. ಆಮ್ಯಾಕ ಒಟ್ಟು ಬಾಯಾಗ ಒಟ್ಟು ಬಾಯಾಗ ಇಟ್ಕೋಬೇಕ. ಆಮ್ಯಾಕ ಏನೈತೆ ಹುಡುಗಿ ಆ ಹಣ್ಣಿನ ರುಚಿಗೆ ನಿಂದು ಸಾಣಿದ್ರು ಅಷ್ಟ ಇದ್ರು ಅಷ್ಟ. ಆ ಹಣ್ಣಿನ ರುಚಿ ಹುಡುಗಿ ನಿನ್ನ ಕಷ್ಟ ಬಾಯಿ ಹರಿದ ಕೆಂಪು ರಗತ್ತು ಮುಳುಗಿದ್ರು ಬಿಡೋದಲ್ಲ. ಬಿಳೆ ರಸ ಮಾಡ್ತೀಯ ಬಿಳೆ ರಸನ. ಮಮ್ಮ ಏನೇನದು ನಿನ್ನ ಬಾಳೆಹಣ್ಣು ಬಹಳ ರುಚಿ ಐತಿ. ಹೌದಿಲ್ಲ ಹುಡುಗಿ ರುಚಿ ಇರತ್ತ ಮಾಡ್ಕೊಂಡೇನೆ. ಕೊಡೋಕ್ಕಿಂತ ಮುಂಚೆ ಒಂದೇನು ಹುಡುಗಿ